ಮೊದಲಿಂದ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ನನಗೆ ಒಂದೊಂದು ಗೊತ್ತು, ನಾನು ನಂಬಿದವ್ರು ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ನಂಬಿದವ್ರು ನನ್ನ ಹತ್ರ ನನ್ನಿಂದ ಹೋಗಿ ಅಂತ ನಾನು ಹೇಳಿಲ್ಲ. ನಾನು ಇಷ್ಟ ಆಗದಿರೋ ಅವಕಾಶಕ್ಕಾಗಿ ಬಂದಿರೋರು, ಅವಕಾಶಕ್ಕಾಗಿ ಉಪಯೋಗಿಸ್ಕೊಂಡಿರ್ತಕ್ಕಂಥವ್ರು ಹೋಗಿರ್ಬೋದು. ಅವರೇನಾದ್ರು ಆ ರೀತಿ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲ, ನಾನು ನನ್ನ ಅಭಿಮಾನಿಗಳು ಅತಿಥಿಗಳು ನನ್ನ ಒಳ್ಳೆ ಒಂದು ಸ್ಥಾನಮಾನದಲ್ಲಿ ನೋಡಬೇಕು ಅಂತ ಆಸೆ ಇರ್ತದಲ್ವಾ, ಅದೇನು ತಪ್ಪಲ್ವಲ್ಲ. ಅದು ಭಗವಂತ ಡಿಸೈಡ್ ಮಾಡ್ತಾನೆ. ಯಾರು ನನ್ನ ಮೇಲೆ ನಮ್ಮ ಅಣ್ಣ ಒಂದು ಒಳ್ಳೆ ಸ್ಥಾನದಲ್ಲಿರಬೇಕು, ನಾನು ಒಂದೇ ಒಂದು ಮಟ್ಟಕ್ಕೆ ಹೋಗ್ಬೇಕು, ನಾವೆಲ್ಲ ಖುಷಿ ಪಡಬೇಕು ಅನ್ನೋದು ಇರ್ತದಲ್ವಾ. ನನಗೆ ಏನೂ ಅಧಿಕಾರ ಇಲ್ದಿರ ನನ್ನ ಪರವಾಗಿ ಶ್ರಮ ಪಡ್ತಾರೆ ಅಂತ ಹೇಳಿದ್ರೆ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತಾನೆ ಅಂತ ಅವ್ರು ಖುಷಿ ಪಡಲ್ವಾ? ಕಾಮನ್ ಅಲ್ವಾ? ಒಂದು ಮನೆಯಲ್ಲಿ ಒಬ್ಬ ಅಣ್ಣ ಒಳ್ಳೆ ಪೊಸಿಷನ್ಗೆ ಹೋಗ್ತಾನೆ, ತಮ್ಮಂದ್ರೆ ಯಾರು ಸಂತೋಷ ಪಡಲ್ಲ? ನೀವೇ ಖುಷಿ ಪಡ್ತಾ ಇರ್ತೀವಿ. ನನ್ನ ಜೊತೆಯಲ್ಲಿ ನನ್ನ ತಮ್ಮಂದ್ರೆ ಅವ್ರು ಯಾಕೆ ಖುಷಿ ಪಡಲ್ಲ? ಅದನ್ನು ನಾವು ನಡ್ಕೊಳ್ಳೋದ್ರ ಮೇಲೆ ಇರ್ತದೆ. ನಾವು ಯಾವಾಗ ನಮ್ಮ ಅಭಿಮಾನಿಗಳು ನಾವು ಅವಕಾಶಕ್ಕೆ ಮಾತ್ರ ಉಪಯೋಗಿಸ್ಕೊಂಡು ಅವಕಾಶ ಮುಗಿದ ತಕ್ಷಣ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅವರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಕಷ್ಟದಲ್ಲಿ ಸುಖದಲ್ಲಿ ಯಾವಾಗ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ, ಅವರು ನಮ್ಮ ಜೊತೆ ಸದಾ ಇರ್ತಾರೆ ಅಂತ ನಾನು ನಂಬಿದ್ದೀವಿ. ನಾನು ಅದೇ ರೀತಿ ನಡ್ಕೊಂಡು ಬರ್ತೀನಿ. ನಾನು ಮೊದಲಿಂದ ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ನಾನು ಅದೇ ರೀತಿ ಮುಂದೆ ಕೂಡ ನಡ್ಕೊಂಡು ಹೋಗ್ತೀನಿ. ಅಧಿಕಾರ ಅನ್ನೋದು, ಅವಕಾಶ ಅನ್ನೋದು ಸಿಗ್ಬೋದು, ಸಿಗದೆ ಹೋಗ್ಬೋದು, ಅದು ನನ್ನ ಅದೃಷ್ಟ. ನಾನು ಅವಕಾಶಕ್ಕೋಸ್ಕರ ನನ್ನ ಸಹೋದರನ ನನ್ನ ಜೊತೆಯಲ್ಲಿ ಇಟ್ಕೊಂಡಿಲ್ಲ. ನಾನು ಮುಂದೆ ಏನೋ ಉಪಯೋಗಕ್ಕಾಗ್ತಾರೆ ಅಂತ ನನ್ನ ಜೊತೆಯಲ್ಲಿ ಇಟ್ಕೊಂಡಿಲ್ಲ. ಅವರು ಒಂದೇ ಒಂದು ನಾನು ಈ ದಾರಿಯಲ್ಲಿ ಹೋಗಿದ್ರೆ ಆ ದಾರಿಯಲ್ಲಿ ಬರ್ತಾ ಇರ್ತಾರೆ, ನಾನು ಈ ದಾರಿಯಿಂದ ಈ ದಾರಿಯಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೇನೋ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ ಅಂತ. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವಕಾಶ ನಾವು ಏನು ಹೆಲ್ಪ್ ತಗೊಂಡಿರ್ತಾರೆ ಆ ಥರ ನಾವು ಹೆಲ್ಪ್ ಆದ ತಕ್ಷಣ ಮರ್ತೋಗ್ತಾರೆ. ರಾಜಕೀಯದಲ್ಲಿ ಆ ರೀತಿ ಇದ್ರ ರಾಜಕೀಯ ಗುಂಪಲ್ಲ ಇದು. ಅಣ್ಣ ತಮ್ಮಂದ್ರ ಗುಂಪಿದು, ಸಹೋದರ ಗುಂಪಿದು, ಆತ್ಮೀಯರ ಗುಂಪಿದು. ನನ್ನ ಬೆಂಬಲ ಸುಮಾರು ಜನಕ್ಕೆ ಸಿಕ್ಕಿರ್ಬೋದು, ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿರ್ಬೋದು. ನಂದೊಂದು ಪಾಲಿಸಿ ಇದೆ. ನನಗಾಗಲಿ ನನ್ನ ಬೆಂಬಲಿಗಾಗಲಿ ಅಲ್ಲಿ ಯಾವುದೇ ಒಂಥರ ಸಣ್ಣ ಅವಮಾನ ಆದರೂ ಸಹ ನಾನಲ್ಲಿ ಅವ್ರನ್ನ ವ್ಯಕ್ತಿ ನಾನು ನಂಬಲ್ಲ. ನನಗೇಂತಲ್ಲ, ನನ್ನ ಫಾಲೋಯರ್ಸ್ನ, ನನ್ನ ನಂಬಿರತಕ್ಕಂಥ ನನ್ನ ಸಹೋದರನ ಸ್ವಲ್ಪ ಹಗುರವಾಗಿ ಮಾತಾಡಿದ್ರು ಸಹ ನಾನು ಅಂಥವನ್ನ ಲೀಡ್ರು ಅಂತ ಯಾವನೇ ಆಗಲಿ ನಾನು ಒಪ್ಪಲ್ಲ. ಯಾರು ಸೇರಿಸಿದ್ದಂತಲ್ಲ, ಯಾಕೆ ಬಂದಿದ್ದೀರಿ ಅಂತ ಅವ್ರನ್ನೇ ಕೇಳಬೇಕಾಗಿತ್ತು. ನಾನು ನಿತೇಶ್ ಇರ್ಬೋದು, ಯಾವುದೇ ಪಕ್ಷದಾಗ ನಾನು ಹೋದಾಗ ನನ್ನ ಜೊತೆ ಪಕ್ಷಕ್ಕೆ ಅವ್ರು ಬೆಂಬಲ ಕೊಟ್ಟಿರ್ಬೋದು. ಆದರೆ ನಂದೊಂದು ಬಂದಾಗ ಎಲ್ಲಿರ್ತಾರೆ ಅವರು? ನಂದೊಂದು ಬಂದಾಗ ಎಲ್ಲಿರ್ತಾರೆ? ನಾವು ಸುಮಾರು ಸಾರಿ ಕೊತ್ತೂರು ಮಂಜುಗೆ ಸಪೋರ್ಟ್ ಮಾಡಿದ್ದೀವಿ, ಸಮೃದ್ಧಿ ಮಂಜುಗೆ ಸಪೋರ್ಟ್ ಮಾಡಿದ್ದೀವಿ. ಅದಕ್ಕೆ ಮುಂಚೆ ಇವ್ರಿಗೇನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ದೊಡ್ಡ ಸಪೋರ್ಟ್ ಮಾಡಿದ್ದೀವಿ. ಅದು ಮಾಡಿದಾಗೆಲ್ಲ ಅವ್ರು ನಮ್ಮ ಜೊತೆಲಿ ಬಂದಿದ್ದಾರೆ. ಅವ್ರು ಮಾಡಿದಾಗ KH ಮುನಿಯಪ್ಪನವ್ರು ಸಪೋರ್ಟ್ ಮಾಡಿದಾಗ ಅವ್ರು ನಮ್ಮ ಜೊತೆಲಿ ಬಂದವ್ರೆ. MV ವೆಂಕಟಪ್ಪನವ್ರು ಮಾಡಿದಾಗ ನಮ್ಮ ಜೊತೆಲಿ ಬಂದವ್ರೆ. ಆಲಂಗೂರು ಶ್ರೀನಿವಾಸ್ ಅವ್ರು ಮಾಡಿದಾಗ ಕೂಡ ನಮ್ಮ ಜೊತೆಲಿ ಬಂದವ್ರೆ. ನಾನು ಯಾರು ತೀರ್ಮಾನ ತಗೋಬೇಕು? ನಾನು ಇದುವರೆಗೂ ರಾಜಕೀಯವಾಗಿ ನಾನು ತೀರ್ಮಾನ ತಗೊಳ್ಳೋವಾಗ ನನ್ನ ಹಿತೈಷಿಗೆ ಕೇಳಿದ್ರೆ ನಾನು ಯಾವತ್ತೂ ತೀರ್ಮಾನ ತಗೊಂಡಿಲ್ಲ. ಕೆಲವೊಂದು ಸಮಯದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಒಂದು ತೀರ್ಮಾನ ತಗೊಳ್ಳೋಂಥ ಟೈಮಲ್ಲಿ ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥವ್ರು ಕೆಲವ್ರಿಗೆ ಹೇಳಿದೆ, ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ನೀವು ಡಿಸಿಷನ್ ತಗೊಳ್ತಾ ಇದ್ದೀರಿ, ಯೋಚನೆ ಮಾಡಿ ಅಂತೇಳಿ. ಇಲ್ಲಣ್ಣ, ಇದೊಂದು ಸರಿ ಇಡೋಣ. ಸರಿ, ನಿಮ್ಮ ಇಷ್ಟ. ರಾಜಕೀಯದಿಂದಾನೇ ನಾವು ಯಾರು ಜೀವನ ಮಾಡ್ತಾ ಇಲ್ಲ. ನಮ್ಮ ಹತ್ರ ಇರೋರೆಲ್ಲ ಕಷ್ಟಪಟ್ಟು ಅವರು ಸ್ವಂತ ಕೆಲಸ ಮಾಡ್ಕೊಂಡಿದ್ದಾರೆ. ನಮ್ಮ ಶ್ರೀನಿವಾಸ ಇದ್ದಾರೆ, ಇವ್ರ ಹತ್ರ 300-400 ಜನ ಕೆಲಸ ಮಾಡ್ತಾರೆ. ಸುಮಾರು 300-400 ಜನಕ್ಕೆ ಊಟ ಕೊಡ್ತಾ ಇದ್ದಾರೆ, ಕುಟುಂಬಗಳಿಗೆ. ಜನಕ್ಕಲ್ಲ, 300-400 ಕುಟುಂಬಗಳಿಗೆ ಊಟ ಕೊಡ್ತಾ ಇದ್ದಾರೆ ಅವ್ರ ಹತ್ರ. ಅವ್ರದ್ದೊಂದು ಗಾರ್ಮೆಂಟ್ಸ್ ಇದೆ, ಎಕ್ಸ್ಪೋರ್ಟ್ ಕಂಪ್ನಿ ಇದೆ ಎಲ್ಲ. ಈ ಮುಳಬಾಗಿಲು ತಾಲೂಕು ಅಂದರೆ ಒಂದು 50 to 60 ಮೆಂಬರ್ಸ್ ಅಲ್ಲಿದ್ದಾರೆ. ಸರ್, ನಿಮ್ಮ ರಾಜಕೀಯದಿಂದ ನಾವು ಬದುಕ್ತಾ ಇಲ್ಲ ಅಂತೀವಿ, ನಿಮ್ಮನ್ನು ನಂಬಿಕೊಂಡು ಬದುಕೋರು ಅವರು ರಾಜಕೀಯದಿಂದ ಬದುಕ್ತಾ ಇಲ್ಲ. ಅವರು ಇಲ್ಲಿರೋರೆಲ್ಲ ಸ್ವಂತ ಇದರಿಂದ ಬದುಕ್ತಾ. ಯಾವ ರಾಜಕೀಯ ಯಾವನೊಂದ ಒಂದು ಪೈಸೆ ಆಕ್ಸೆಸ್ ಇಲ್ಲ, ಯಾವನಿಂದ ಒಂದು ಪೈಸೆ ಕೈ ಹೊಟ್ಟಿಲ್ಲ. ಈಗ ನೀವು ಗ್ರಾಮ ಪಂಚಾಯತ್ ಇರೋದು ಗೆಲ್ಲಿಸ್ತೀರಾ ಇಲ್ಲ ಮಾಡ್ತೀರಾ, ಬಟ್ ನಿಮ್ಗೆ ಯಾವ್ದು ಸ್ಥಾನಮಾನ ಕೊಡಲ್ಲ ಯಾವ ಪಕ್ಷದಲ್ಲಿ. ಗೆಲ್ಲಿಸ್ದವನೇ ಇರಲ್ಲ, ಎಲ್ಲ ತನಕ ಕಾಲು ಇಡ್ತಾರೆ, ಕೈ ಹಿಡ್ಕೊಳ್ತಾರೆ, ನಮ್ಮ ಗುರುಗಳು ಅಂತಾರೆ, ದೇವ್ರು ಅಂತಾರೆ. ನೀನು ರಾಜಕೀಯ ನೀನು ಸಪೋರ್ಟ್ ಮಾಡದೇ ಇದ್ರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ, ನಾನು ಸತ್ತೋಗ್ತೀನಿ, ನನಗೆ ಇಷ್ಟು % ಶುಗರ್ ಇದೆ, ನಾನು ಬದುಕೋದೇ ಇಲ್ಲ, ನಾನು ರೂಲ್ ಬರೋದೇ ಇಲ್ಲ ಅಂತ ಕೂಡ ಹೇಳ್ತಾರೆ. ಅರ್ಥ ಆಯ್ತಾ?
ಗೆದ್ದ ಮೇಲೆ ಅದೆಲ್ಲ ಬರ್ತೋಗಿರ್ತಾರೆ, ಏನ್ ಮಾಡೋದು? ಅವಕಾಶ ಕೊಡೋದಲ್ಲ, ವಿಶ್ವಾಸನೇ ಇರಲ್ಲ. ಸರ್ ಗೆಲ್ಲೋರ್ಗೆ ಎಲ್ಲ ಕಾಯಿಲೆ ಆಗ್ಲಿರ್ತದೆ. ಹೌದು, ಅಧಿಕಾರ ಬರೋವರೆಗೂ ದೇವಸ್ಥಾನದಲ್ಲಿ ಬಂದು ಅಣ್ಣ ನಾನು ಸತ್ತೋಗ್ತೀನಿ, ನನಗೆ ಇಷ್ಟು ಶುಗರ್ ಇದೆ, ನಾನು ಬದುಕಲ್ಲ, ನಾನು ಬದುಕದೆ, ನಾನು ಯಾರು ತಪ್ಪು ಮಾಡಲ್ವಾ, ತಪ್ಪು ಮಾಡದೆ ತಿದ್ಕೊಳಕ್ ಅವಕಾಶ ಕೊಡಲ್ವಾ, ಯಾರು ತಪ್ಪು ಮಾಡಿಲ್ಲ ಅಣ್ಣ, ನಿಮ್ ಕಾಲು ಹಿಡ್ಕೊಳ್ತೀವಿ ಅಂತ ಕೂಡ ಹೇಳ್ತಾರೆ. ನಮ್ಮ ಮನಸ್ಸು ಏನೋ ಒಂಥರ ಕರ್ಗೋಗ್ತಾ ಇದೆ, ಇನ್ನು ಸತ್ತೋಗ್ತಾನಪ್ಪ, ಯಾಕಪ್ಪ ಈ ಅಧಿಕಾರದಿಂದ ಸತ್ತೋಗ್ತಾ ಇದೆ, ನಮ್ಮ ಮನಸ್ಸು ಸ್ವಲ್ಪ ವೀಕ್, ಅದರಲ್ಲಿ ನಾವು ಕರ್ಗೋಗಿರ್ತೀವಿ, ಏನ್ ಮಾಡೋದು? ಸರ್ ಅವ್ರ ಬಗ್ಗೆ ಇಷ್ಟೆಲ್ಲ ನೀವು ಹೇಳಿದ್ರಲ್ಲ ಸರ್, ಅಂತ ವ್ಯಕ್ತಿ ಯಾರು ಸರ್? ಆ ವ್ಯಕ್ತಿ ಯಾರು ಸರ್? ಅಂತ ವ್ಯಕ್ತಿಗಳು ಜಾಸ್ತಿ ಇದಾರೆ, ಒಬ್ರು ಅಂತ ಯಾಕೆ ಹೇಳಿ? ಅದ್ರಲ್ಲಿ ಒಬ್ರು ಅಂತ ಹೇಳಿ ಸರ್. ಒಬ್ಬರ ಹೆಸರು ಯಾಕೆ ಹೇಳ್ಬೇಕು? ಜಾಸ್ತಿ ಇದಾರೆ ಅಂತ ಹೇಳಿ. ನಿಮ್ಗೂ ಗೊತ್ತಲ್ಲ, ಇರಿ ನಿಮ್ಗೆ ಗೊತ್ತಲ್ವಾ? ನೀವೇ ಸುಮಾರು ಸರಿ ನನ್ನ ಎಲೆಕ್ಷನ್ ನನ್ನ ಜೊತೆ ನೀವು ಜೊತೆ ತಿರ್ಗಾಡಿದಿರಲ್ಲ, ನಿಮ್ಗೆ ಗೊತ್ತಲ್ವ ಯಾರು ಅಂತ? ಹೇಳಿ ಸರ್, ಯಾರು ಅಂತ? ನೀವೇ ಯೋಚನೆ ಮಾಡಿ ಯಾರು ಇರ್ಬೋದು ಅಂತ. ಗೊತ್ತು ನಿಮ್ಗೆ? ಗೊತ್ತಿಲ್ಲ, ನೀವು ಸುಳ್ಳು ಗೊತ್ತಿಲ್ಲ ಸುಳ್ಳು ಹೇಳಿದ್ರೆ ಯಾರು ಹೇಳಲ್ಲ ಸುಳ್ಳು. ಇಷ್ಟೊಂದು ಹೇಳ್ತಾ ಇದ್ದಾರೆ. ಇಷ್ಟ ಹೇಳ್ತಿರೋಳಿ, ಗೊತ್ತಿಲ್ಲ ಅಂತ ನೀವ್ ಹೇಳಿದ್ರೆ ನೀವು ಸುಳ್ಳು ಹೇಳಿದಾಗ ನಾನು ಸುಳ್ಳು ಹೇಳ್ತೀನಿ. ಹೌದಪ್ಪ, ಹೇಳ್ತೀರಲ್ವಾ, ಚುನಾವಣೆಯಲ್ಲಿ ನನ್ನ ಅವಶ್ಯಕತೆ ಇತ್ತು, ನಾನು ಸಪೋರ್ಟ್ ತಗೊಂಡಿದ್ದಾರೆ. ನಾನು ಹೇಳ್ತಾ ಇರೋದು, ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ನಾನು ಸೇರಿದ್ದೀನಿ. ನಾನು ಒಬ್ಬರ ಬಗ್ಗೆ ಕಾಮೆಂಟ್, ಒಬ್ಬರ ಹೆಸರಲ್ಲಿ ಕಾಮೆಂಟ್ ಮಾಡೋ ಅವಕಾಶ ಬಂದಾಗ, ಸಮಯ ಬಂದಾಗ ಹೇಳ್ತೀನಿ ಅವ್ರು ಏನೇನು ಮಾಡಿದ್ದಾರೆ. ನಾನು ಒಂದು ಸ್ಪೂನಲ್ಲಿ ಒಂದು ತಿಂಗಳು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ತಿನ್ಸಿದ್ದೀನಿ ಸ್ಪೂನಲ್ಲಿ. ನಾನು ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಹೋಗ್ಬಿಟ್ರೆ, ಟಿಫನ್ ಮಾಡ್ಬಿಟ್ಟು ಮನೆ ಅಲ್ಲಿಗೆ ಹೋದ್ರೆ ಅವ್ನು ಊಟ ಮಾಡಲ್ಲ, ಅವ್ನು ಏನು ಹೆಚ್ಚು ಕಡಿಮೆ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಊಟ ತಿನ್ಸ್ಬಿಟ್ಟು ಮತ್ತೆ ರಾತ್ರಿ ಬಂದ ಮನೆಗೆ ಊಟ ಮಾಡಿ ಮಲಗಿದ್ದೀನಿ. ಅವನು ಕೂಡ ನಾನು ಪ್ರೇ ಮಾಡ್ತಾನೆ. ಯಾವನ್ನು ನನಗೆ ಮೋಸ ಮಾಡಿದವನು ಯಾವನ್ನು ಉದ್ಧಾರ ಆಗಕ್ಕಾಗಲ್ಲ. ನಾನು ದೇವ್ರು ನಂಬಿದ್ದೀನಿ, ನಾನು ಹಿತೈಷಿ ನಂಬಿದ್ದೀನಿ, ಯಾವನು ಉದ್ಧಾರ ನಾನು ನಂಬಿದ್ದೀನಿ, ಅದು ನನಗೆ ಆ ಕಾನ್ಫಿಡೆನ್ಸ್ ಇದೆ. ಅವ್ನು ಉದ್ಧಾರ ಆಗೋದೇ ಇಲ್ಲ. ಯಾರು ಸರ್? MLA ನಾ ಜೆಡ್ಪಿನಾ ಸರ್? ಎಲ್ಲರೂ ಆಗ್ಬೋದು, ಅದರಲ್ಲಿ ಎಲ್ಲರೂ ಸೇರ್ಬೋದು. ಯಾರ್ಯಾರಿಗೆ ಅನುಭವಿಸ್ತಾರೆ, ಯಾರ್ಯಾರ ಕೆಲಸ ಮಾಡಿದ್ರೆ ಎಲ್ರಿಗೂ ಆಗ್ತದೆ. ಯಾರು ಮಾಡಿದ್ರೆ ಅವ್ರಿಗೆ ಹಾಗೆ ಆಗ್ತದೆ. ನನಗಿರ್ಲಿಲ್ಲ, ನನಗೆ ಯಾರು ಟೋಪಿ ಹಾಕೋಕ್ಕಾಗಲ್ಲ. ನನ್ನ ದೇವ್ರು ಎಲ್ಲ ಅನುಕೂಲಗಳು ಕೊಟ್ಟಿದ್ದಾರೆ. ನನ್ನ ಹಿಂದೆ ನನ್ನ ನಂಬಿದವರು, ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಜನ, ಎಲ್ಲ ರೀತಿ ಜನನೇ ನನ್ನ ಹತ್ರ ಇದ್ದಾರೆ. ನನಗೆ ಯಾರು ಟೋಪಿ ಹಾಕೋಕ್ಕಾಗಲ್ಲ. ಸಮಯಕ್ಕೆ ಸ್ವಲ್ಪ ಮೋಸ ಮಾಡ್ಬೋದು. ಅವ್ರ ತಲೆಗೆ ನನ್ನನ್ನು ಕಳ್ಕೊಳ್ಳೋದ್ರಿಂದ ಅವ್ರು ಟೋಪಿ ಹಾಕೊಳ್ತಾರೆ ಹೊರತು ನನಗೆ ಟೋಪಿ ಹಾಕೋಕ್ಕಾಗಲ್ಲ. ಅವ್ರು ಮರ್ತಿರ್ಬೋದು. ಒಂದು ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ, ಅದು ಯಾರೇ ಆಗಲಿ, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವನ್ನ ಮರೆಯೋನು ಅವನು ಹೊಟ್ಟೆಗೆ ಅನ್ನ ತಿನ್ನೋನಲ್ಲ, ಮಣ್ಣು ತಿನ್ನೋನಿಗೆ ಆ ಬುದ್ಧಿ ಬರ್ತದೆ. ಒಂದು ಯಾರೇ ಕಷ್ಟದಲ್ಲಿ ಸಹಾಯ ಮಾಡಿದಾಗ ಅವನು ಇಟ್ಕೋಬೇಕಪ್ಪ, ಕಷ್ಟ, ನಾನು ಇಂಥ ಕಷ್ಟದಲ್ಲಿ ನಾನು ಸಹಾಯ ಮಾಡಿದ್ದಾನೆ, ಅವನಿಗೆ ನಾನು ಋಣ ಇರಬೇಕು, ನಾನು ಒಂದು ಒಳ್ಳೇದು ಮಾಡದೇ ಇದ್ರೆ ಹೋಗಲಿ, ಕೆಟ್ಟದ್ದಂತೂ ಮಾಡೋಕ್ಕೆ ಬಯಸಬಾರ್ದು ಅನ್ನೋದು. ನಾನು ಆ ರೀತಿ ಬೆಳ್ಕೊಂಡು ಬಂದಿದ್ದೀನಿ, ಆ ರೀತಿ ಇದ್ದೀನಿ. ನನ್ನ ಜೀವಮಾನದಲ್ಲಿ, ನನ್ನ ಲೈಫಲ್ಲಿ, ನನ್ನ ನಂಬಿದವ್ರು ನಾನು ಯಾರಿಗೂ ಮೋಸ ಮಾಡಿಲ್ಲ, ತೊಂದರೆ ಮಾಡೋದು ಇಲ್ಲ. ನಾನು ಬೆಳ್ಕೊಂಡು ಬಂದಿರೋದು ಅದೇ ರೀತಿನೇ, ನಮ್ಮನ್ನು ನಾನು ಬೆಳೆಸಿರೋದು ನಮ್ಮ ಮನೆಯವರು ಅದೇ ರೀತಿ, ನಮ್ಮ ಹುಡುಗರಿಗೂ ನಾನು ಅದೇ ಹೇಳೋದು. ನನ್ನ ಅಹಿಂದ ನಾಯಕ ಅಂತ ಹೇಳೋದಕ್ಕಿಂತ ನನ್ನ ಹಿತೈಷಿಗಳ ನಾಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾವುದೇ ಸಮುದಾಯದವರು ಅಷ್ಟು ಹೇಳ್ತೀನಿ. ನಾನು ಒಂದು ಹೇಳ್ತೀನಿ, ನಾನು ತಪ್ಪು ಮಾಡಿದ್ರು ತಪ್ಪೆ, ನನ್ನ ಜೊತೆಯಲ್ಲಿರೋರು ತಪ್ಪು ಮಾಡಿದ್ರು ತಪ್ಪೆ, ಯಾರು ತಪ್ಪು ಮಾಡಿದ್ರು ತಪ್ಪೆ. ಒಬ್ಬ ಬಡವನಿಗಾಗಲಿ ಇನ್ನೊಬ್ಬನಿಗಾಗಲಿ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಬಾರ್ದು. ಯಾರ್ಯಾರು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ತೊಂದರೆ ಮಾಡಬೇಕು ಅಂತ ಹೋಗಿದ್ದಾರೆ, ಆ ಏರಿಯಾದಲ್ಲಿ, ಆ ಲೋಕಲಲ್ಲಿ ನೀವು ಕೂಡಿಸ್ಬಿಟ್ಟು, ಅಲ್ಲಿ ಕೂಡಿಸ್ಬಿಟ್ಟು ಅಮಾಯಕರಿದ್ದಾರೆ ಜನ, ನೀವು ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಲೋಕಲಲ್ಲಿ ಹೋಗಿ ಯಾರ್ಯಾರು ಯೋಗ್ಯತೆ ಏನಂತ ಕೇಳಿ, ಏನಪ್ಪ ಇಂಥ ಲೀಡ್ರ್ ಇದ್ದಾರಲ್ಲ ಪರ್ಸ್ನಲ್ಲಾಗಿ ಕೇಳಿ, ಇಂಥವ್ರು ಇದ್ದಾರಲ್ಲ, ಇದರಿಂದ ನಿಮ್ಗೆ ಏನೇನು ಅನುಕೂಲಗಳಾಗಿದೆ, ಇಲ್ಲ ಏನೇನು ತೊಂದರೆಗಳಾಗಿದೆ, ಏನೇನು ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಕುಳಿತುಕೊಳ್ಳಿ. ಇದನ್ನು ಒಂದು ಇಂಟರ್ನಲ್ ಒಂದು ಟೀಮ್ ಕೆಲಸ ಮಾಡಿ. ಮೀಡಿಯಾದವರು ಎಷ್ಟು ಜನ ಸಫರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸಮಯ ಬಂದಾಗ, ವೇದಿಕೆ ಸಿಕ್ಕಿದಾಗ ಅದೇ ಸ್ಪಾಟಲ್ಲಿ, ಅದೇ ಜಾಗದಲ್ಲಿ, ಅವ್ರ ಏರಿಯಾದಲ್ಲೇ ಹೇಳ್ತೀನಿ ನಾನು. ಒಬ್ಬ ಮುಸ್ಲಿಂ ಮುತವಲ್ಲಿ ಇದ್ದಾನೆ ಬೈಪಲ್ಲಿಯಲ್ಲಿ, ಆತನ ಹೋಗ್ಬಿಟ್ಟು ಕೇಳಿ ಮುತವಲ್ಲಿನ,
ಏನಪ್ಪ ನಿನ್ ಕತೆ, ಏನೆಲ್ಲೆಲ್ಲ ಅನ್ಯಾಯ ಆಗಿದೆ, ಏನೇನಾಗಿದೆಯಾ, ನಿಮ್ಮ ಮನೆ ಬೀದಿಗೆ ಬಂದಿದೆಯಲ್ಲ, ಏನಾಯ್ತು ಅಂತ ಕೇಳಿ ಅವ್ರನ್ನ ಪರ್ಸನಲ್ ಹೋಗ್ಬಿಟ್ಟು ಕೇಳಿ. ಕ್ಯಾಮ್ರಾ ತಗೊಂಡೋಗ ಬೇಡ, ನಿಮ್ಮ ಆತ್ಮಸಾಕ್ಷಿ ಹೋಗ್ಬಿಟ್ಟು ಕೇಳಿ. ಈ ರೀತಿ ಸುಮಾರು ಜನ ಇದ್ದಾರೆ, ಕೇಳಿ. ಹೊಟ್ಟೆಗೆ ಅನ್ನ ಕೊಡ್ತಾ ಇರೋರು ಯಾರು, ತಿನ್ನೋ ಅನ್ನ ಕಿತ್ಕೊಳ್ತಾ ಇರೋರು ಯಾರು ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳಿ. ಚುನಾವಣೆಗಳು ಬಂದಾಗ ಅವಕಾಶಗಳು ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲರನ್ನು ದಬ್ಕೊಳ್ಳೋದಲ್ಲ. ಅವಕಾಶ ಇಲ್ಲದೆ ಇರೋವಾಗ, ಅವ್ನು ಕಷ್ಟದಲ್ಲಿರೋವಾಗ ಆವಾಗ ದಬ್ಬಿಕೊಂಡ್ರೆ ಅವನು ನಿಜವಾದ ಮನುಷ್ಯತ್ವ ಇರೋರು ಮನುಷ್ಯ. ಸರ್, ನಿಮ್ಮ ಆತ್ಮೀಯ ಸ್ನೇಹ ನಿಮ್ಮ ಊಟ ಕೊಡ್ಲಿಲ್ವಲ್ಲ ಸರ್? ಯಾರು? ಆನಂದ್ ರೆಡ್ಡಿ. ಅವ್ರು ಯಾರು? ನಿಮ್ಮ ಸ್ನೇಹಿತರು. ಅವ್ರು ಲೀಡ್ರು, ಒಂದು ಪಕ್ಷದಲ್ಲಿ ಒಂದು ದೊಡ್ಡ ಲೀಡ್ರು. ಫಸ್ಟ್ ಆಗ್ಲಿ ಹಾ. ನಿಮ್ಮ ಸ್ನೇಹಿತರು ಹೌದು, ಬರ್ಬೋದಲ್ವ? ಅವರೇ ಕೇಳ್ಬೇಕಾಗಿತ್ತು ಯಾಕೆ ಬರಲಿಲ್ಲ ಅಂತ. ಅವ್ರಿಗೆ ನಾವು ನಾನು ಯಾರಿಗೂ ಹೇಳಿಲ್ಲ. ನಾನು ಹೇಳ್ತೀನಿ, ನಾನು ಯಾರಿಗೂ ಕರೆದಿಲ್ಲ. ನಾನು ಯಾರಿಗೂ ಕರೆದಿಲ್ಲ ಬನ್ನಿ ಅಂತ. ವಾಲಂಟಿಯರ್ ಆಗಿ ಬಂದಿರೋದೆಲ್ಲ. ಬರ್ಬೋದಾಗಿತ್ತು, ಅವ್ರು ಬರಬೇಕು ಅಂತಿದ್ದೆ, ಬರ್ಬೋದಾಗಿತ್ತು. ಇನ್ನೊಂದು ಗೊತ್ತಾ ನಿಮಗೆ, ಅವ್ನ ಜೀವಮಾನದಲ್ಲಿ ಅವ್ನು ನನ್ನ ಬರ್ತ್ಡೇಗೆ ಬಂದೇ ಇಲ್ಲ. ನೀವು ಹೋಗಿದ್ರು? ಅವನ ಜೀವಮಾನ ಅದೇ ಹೇಳ್ತಾ ಇರೋದು, ಬಂದೇ ಇಲ್ಲ. ಬಂದಿದ್ದಾನ ಅವನು, ಯಾಕಂದ್ರೆ ಅವ್ನಿಗೆ ಅವಕಾಶ ಬೇಕಾದಾಗ. ಅವ್ನು ನನ್ನ ಜೀವಮಾನದಲ್ಲಿ ಒಂದು ಹೂವನ್ನು ಕೊಟ್ಟಿಲ್ಲ ನನ್ನ ಬರ್ತ್ಡೇಗೆ ಇದುವರೆಗೂ. ಈಗ ನಾನು ಒಂದೇ ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ. ಮುಳಬಾಲ್ ತಾಲೂಕಲ್ಲಿ ಇರೋ ಪ್ರೆಸ್ಗಳಲ್ಲಿ ಫ್ಲೆಕ್ಸಿಗಳು ಮಾಡಿಸಂತ ಫ್ಲೆಕ್ಸಿಗಳು 4-5 ಇದೆ ನಮ್ಮ ತಾಲೂಕಲ್ಲಿ, ಅಷ್ಟೇ ಅಲ್ವಾ? 4-5ರಲ್ಲೂ ಹೋಗ್ಬಿಟ್ಟು ಕೇಳಿ, ನೀವು ಫ್ಲೆಕ್ಸಿಗಳು ಕೊಡೋದಕ್ಕೆ ಯಾಕೆ ಇಷ್ಟು ಡಿಮ್ಯಾಂಡ್ ಆಯಿತು, ನೀವು ಯಾಕೆ ಜನ ವಾಪಸ್ ಕಳಿಸಿದ್ರಿ ಆಗಲ್ಲ ಅಂತ. ಪುಂಗ್ನೂರಲ್ಲಿ ಹೋಗ್ಬಿಟ್ಟು ಫ್ಲೆಕ್ಸಿಗಳು ಮಾಡ್ಕೊಂಡು ಬಂದಿದ್ದಾರೆ, ಕೋಲಾರಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ, ಈ ಪಕ್ಕದಲ್ಲಿ ವಿಕೋಟ ಈ ಕಡೆ ಎಲ್ಲ ಹೋಗ್ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದವ್ರೆ. ಏನೋ ಖುಷಿ, ನಮ್ಮ ಅಣ್ಣಂದೇನೋ ಬರ್ತ್ಡೇ ಆಗ್ತಾ ಇದೆ, ನಮ್ಮ ಅಣ್ಣನ ಕಾರ್ಯಕ್ರಮದಲ್ಲಿ ಒಂದು ನಾನು ಬ್ಯಾನರ್ ಹಾಕೋಬೇಕು. ಯಾವುದೇ ಪೊಲಿಟಿಕಲ್ ಲೀಡರ್ ಫೋಟೋ ಇಲ್ಲ ಇದರಲ್ಲಿ, ಎಲ್ಲ ನಮ್ಮದೇ ಇದೆ. ಯಾವ ಪೊಲಿಟಿಷಿಯನ್ ಫೋಟೋ ಇದರಲ್ಲಿ ಇಲ್ಲ, ನಾವು ಹಾಕೋಬೇಕು ಅಂತ ಖುಷಿ ಅವ್ರಿಗೆ. ಬಹುಶಃ ಪೊಲಿಟಿಷಿಯನ್ ಫೋಟೋ ಒಂದು ಹಾಕಬೇಕು ಅಂತಿದ್ರೆ ಇಷ್ಟು ಹುಮ್ಮಸ್ ಇರ್ತಾ ಇತ್ತೋ ಎಲ್ಲ ಗೊತ್ತಿಲ್ಲ. ಯಾವ ಪೊಲಿಟಿಷಿಯನ್ ಫೋಟೋ ಹಾಕಬಾರ್ದು ಅಂತ ಒಂದು ತೀರ್ಮಾನ ತಗೊಂಡ್ರಲ್ಲ, ಆ ಇದ್ರ ಮೇಲೆ ಇಷ್ಟೊಂದು ಹುಮ್ಮಸ್ಸಾಗಿ ಮಾಡಿದ್ದಾರೆ. ಯಾವ ಪೊಲಿಟಿಷಿಯನ್ ಒಬ್ಬರು ಹೆಸರು ಹಾಕಿದ್ರೆ ಬೇಡ, ನಾನು ಓಡಿಸಲ್ಲ ಕಂಪ್ಲೀಟು, ನಾನು ಓಡಿಸಲ್ಲ ಫಸ್ಟು. ನೆಕ್ಸ್ಟ್ ಡಿಲಿಮಿಟೇಷನ್ ಆಗ್ಬೋದು. ಬಿಲ್ ಪಾಸ್ ಆಗಿ ಏನಾದ್ರು ಡಿಲಿಮಿಟೇಷನ್ ಆಗಿ ಮುಳಬಾಲಲ್ಲಿ ಜನರಲ್ ಏನಾದ್ರು ಆದ್ರೆ ನಿಮ್ಮ ಅಭಿಮಾನಿಗಳು ಸೇರಿ ನಿಮ್ಗೆ ನೀವೇ ಕಂಟೆಸ್ಟ್ ಮಾಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯ ಏನು? ತಪ್ಪೇನಿದೆ, ನೋಡ. ರೆಡಿ ಇರ್ತೀರಾ? ನಾನು ರೆಡಿ. ಸ್ಥಳೀಯರಿಗೆ ಯಾರಿಗೆ ಅವಕಾಶ ಸಿಗ್ತಾ ಇಲ್ಲ. ಈಗ ಎಲ್ಲರೂ ದುಡ್ಡಿರೋರು ಖರ್ಚು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಂಟ್ರಿ ನನ್ನ ಹತ್ರ ದುಡ್ಡು ಖರ್ಚು ಮಾಡೋಂಥ ಜನ ಇದ್ದಾರೆ. ಅಂದ್ರೆ ದುಡ್ಡಿರೋರು ಈಗ ಪ್ರಸ್ತುತ ಕಾಲದಲ್ಲಿ ದುಡ್ಡಿದ್ರೇನೆ ರಾಜಕೀಯ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಜನ ಇಲ್ಲ, ರೆಡಿ ಇದ್ದೀರಾ? ಅವ್ರಿಗೆ ಜನ ಇಲ್ಲ, ಅವ್ರಿಗೆ ಜನ ಇಲ್ಲ. ನನಗೆ ಜನನೂ ಇದ್ದಾರೆ, ಜನದ ಜೊತೆಯಲ್ಲಿ ದುಡ್ಡು ಕೊಡಿ ಖರ್ಚು ಮಾಡೋರು ಇದ್ದಾರೆ. ಈಗ ನಾನು ಹೋಗ್ಬಿಟ್ಟು ಏನೇನೋ ಆಶ್ವಾಸನೆ ಕೊಡಬೇಕು ನೆಸಿಟಿ ಇಲ್ಲ. ನಾನೇನು ಅಂತ ಗೊತ್ತು, ನಾನೇನು ಆಶ್ವಾಸನೆ ಕೊಡೋ ಅವಶ್ಯಕತೆ ಇಲ್ಲ. ನಾನು ಬಂದರೆ ನಿಮ್ಗೆ ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಮುಳಬಾಲ್ ಸಿಗ್ಪೂರ್ ಮಾಡ್ತೀನಿ, ಇಲ್ಲ ನಿಮ್ಮ ಮನೆ ಮಗನಾಗ್ಬಿಡ್ತೀನಿ, ಇವೆಲ್ಲ ನಾನು ಹೇಳೋ ನೆಸಿಟಿ ಇಲ್ಲ. ನಾನೇನು ಅಂತ ಗೊತ್ತು. ಔಟ್ ಸೈಡಿಂದ ಬಂದು ಹಿಂಗೆ ಹೆಲಿಕಾಪ್ಟರ್ ಹಿಂಗೆ ಹಿಡಿದು ಅಧಿಕಾರ ಎತ್ಕೊಂಡು ಹಿಂಗೆ ಹೆಲಿಕಾಪ್ಟರ್ ಹೋಗ್ಬಿಟ್ಟಿದ್ರೆ ಅವರೆಲ್ಲ ಹೇಳ್ಕೋಬೇಕು, ನಾನಿದು ನಾನು ಹಿಂಗೆ ಮಾಡ್ತೀನಿ. ನನಗೆ ಅವಶ್ಯಕತೆ ಇಲ್ಲ. ನಾನು ಕೆಟ್ಟವನ, ನಾನು ಒಳ್ಳೆಯವನ ಅಂತ ಜನರಿಗೆ ಗೊತ್ತು. ನಾನು ಕೆಟ್ಟವ್ರು ಅನ್ನೋದು ನನ್ನನ್ನು ವಿರೋಧ ಮಾಡ್ತಾರೆ, ನಾನು ಒಳ್ಳೆಯವನು ಅನ್ನೋದು ನಾನು ಸಪೋರ್ಟ್ ಮಾಡ್ತಾರೆ. ಅವ್ರು ಮಾಡಿದರೆ ಜನ ಒಪ್ಕೊಳ್ತಾರೆ, ಮಾಡದೇ ಇದ್ದರೆ ಜನ ಕಲಿಸ್ತಾರೆ ಅಷ್ಟೇ. ಒಳ್ಳೆ ಕೆಲಸ ಮಾಡಿದರೆ ನಮ್ಮ ತಾಲೂಕು ಜನ ಅಂತ ಹೇಳಿದ್ರೆ, ಒಳ್ಳೆ ಕೆಲಸ ಮಾಡಿದರೆ ಜನ ಯಾವುದೋ ಒಂದು ಟೈಮಲ್ಲಿ ಅವನು ಅಯ್ಯೋ ಅಂತ ನಮ್ಮ ಮುಳಬಾಲ್ ತಾಲೂಕಿನ ಜನ ಅಂದು ಆ ರೀತಿ ಇರೋದು ನನಗೆ ಗೊತ್ತದು. ಮಾಡಿದರೆ ಜನ ಒಪ್ಕೊಳ್ತಾರೆ, ಮಾಡಲಿಲ್ಲ ಅಂದರೆ ಮನೆಗೆ ಕಳಿಸ್ತಾರೆ ಅಷ್ಟೇ.